ಕನ್ನಡ ಬಿಗ್ ಬಾಸ್ ಸೀಸನ್ 12 ನಿನ್ನೆ ಎಪಿಸೋಡ್ನಲ್ಲಿ ಫ್ಯಾಮಿಲಿ ರೌಂಡ್ ಆರಂಭವಾಗಿದೆ. ಈ ಫ್ಯಾಮಿಲಿ ರೌಂಡ್ ಅಂತ ಅಂದಾಗ ನೆನಪಾಗೋದು ಮನೆ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಇವರೆಲ್ಲರೂ ನೆನಪು ಬಂದ್ಬಿಡ್ತಾರೆ. ಸೊ ಹಾಗೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ಒಂದು ಫ್ಯಾಮಿಲಿನ ಬಿಟ್ಟು ತಮ್ಮ ಆಟಕ್ಕೋಸ್ಕರ ಬಿಗ್ ಬಾಸ್ ಮನೆ ಒಳಗಡೆ ಯಾವ ಸೌಕರ್ಯವೂ ಇಲ್ಲದೆ, ಯಾವ ಫ್ಯಾಮಿಲಿಯ ಒಂದು ಸಂದೇಶನೂ ಇಲ್ಲದೆ ಆ ಮನೆ ಒಳಗಡೆ ಇದ್ರು. ಸೊ ಹಾಗೆ ನಿನ್ನೆ ಫ್ಯಾಮಿಲಿ ರೌಂಡ್ ಅಂತ ಹೇಳಿ ಆರಂಭವಾಗಿದೆ. ಹಾಗೆ ಬಿಗ್ ಬಾಸ್ ಇದರ ಜೊತೆಗೆ ಒಂದು ಆಟವನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಎಮೋಷನ್ಸ್ ಆಗಿರ್ಬೋದು, ನಲಿವು ಆಗಿರ್ಬೋದು, ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಎಲ್ಲನೂ ಒಟ್ಟಾರೆ ನೋಡುವಂತಹ ಒಂದು ಸಂದರ್ಭ ನಿನ್ನೆಯಿಂದ ಆರಂಭವಾಗಿದೆ. ಸೊ ವೀಕ್ಷಕರಿಗೂ ಇದರಿಂದ ತುಂಬಾ ಮನರಂಜನೆ ಸಿಗ್ಬೋದು ಅಂತ ಹೇಳ್ಬೋದು. ಹಾಗೆ ಸ್ಪರ್ಧಿಗಳಲ್ಲಿ ಇರುವಂಥ ಎಮೋಷನ್ಸ್ ಜೊತೆಗೆ ದುಃಖ, ಅಗ್ರೆಸಿವ್ ಎಲ್ಲನೂ ಒಂದು ಕಡೆ ಶಾಂತವಾಗಿ ಫ್ಯಾಮಿಲಿ ಜೊತೆಗೆ ತಮ್ಮ ಒಂದು ಆ ಕ್ಷಣನ ಕಳೆಯುವಂಥ ದಿನ ನಿನ್ನೆಯಿಂದ ಆರಂಭವಾಗಿದೆ. ಬಿಗ್ ಬಾಸ್ ಈ ಒಂದು ಫ್ಯಾಮಿಲಿ ರೌಂಡ್ ಜೊತೆಗೆ ಆ ಒಂದು ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ರಿವೈಂಡ್, ರೀಟೇಕ್, ಫಾರ್ವರ್ಡ್ ಹಾಗೆ ಸ್ಲೋ ಮೋಷನ್ ಅಂತ ಹೇಳಿ ಒಂದು ಟಾಸ್ಕ್ನ ಕೊಡ್ತಾರೆ. ಯಾರು ರಿವೈಂಡ್ ಅಂತ ಹೇಳ್ತಾರೆ ಅವರು ರಿವೈಂಡ್ ತೊಗೋಬೇಕು, ಯಾರು ಫಾರ್ವರ್ಡ್ ಅಂತ ಹೇಳ್ತಾರೆ ಅವ್ರು ಫಾರ್ವರ್ಡಾಗಿ ತೊಗೋಬೇಕು. ಸೊ ಇದರ ಜೊತೆಗೆ ಫ್ಯಾಮಿಲಿ ಸಹ ಎಂಟ್ರಿ ಕೊಡುತ್ತೆ. ಇದೆಲ್ಲ ಒಂದು ಪೌಸ್ ಅಂತ ಕೊಟ್ಟಾಗ ಫ್ಯಾಮಿಲಿ ಎಂಟ್ರಿ ಕೊಡೋದಾಗಿರ್ಬೋದು, ಅವ್ರ ಪೌಸಲ್ಲಿ ಇರೋದಾಗಿರ್ಬೋದು, ಅವರಿಗೆ ಎಮೋಷನ್ಸ್ ಯಾವ್ಯಾವ ರೀತಿಯಾಗಿ ಹೊರಗಡೆ ಬರ್ತಾವಂತ ಆ ಕಾರ್ಯಕ್ರಮವನ್ನು ವೀಕ್ಷಿಸೋಕೆ ಸಾಧ್ಯ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ನಿನ್ನೆ ರಾಶಿಕಾ ಮತ್ತು ಸೂರಜ್ ಹಾಗೆ ಧನುಷ್ ಅವರ ಫ್ಯಾಮಿಲಿ ಮನೆಗೆ ಎಂಟ್ರಿ ಕೊಟ್ಟಿತ್ತು. ಇವತ್ತು ರಕ್ಷಿತಾ ಮತ್ತು ಧ್ರುವಂತ್ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದೆ. ಸೊ ಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ರಕ್ಷಿತಾ ಅವರ ಫ್ಯಾಮಿಲಿ ಮನೆಗೆ ಎಂಟ್ರಿ ಕೊಟ್ಟಿದೆ. ಇಷ್ಟು ದಿನಗಳ ಕಾಲ ರಕ್ಷಿತಾ ಮತ್ತು ಧ್ರುವಂತ್ ಅವರ ಮಧ್ಯೆ ಇರುವಂತಹ ಒಂದು ಮನಸ್ತಾಪ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಹಾಗೆ ಅವರ ಮೇಲಿರುವಂಥ ಒಪಿನಿಯನ್ಸ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಅವರ ಇಬ್ಬರ ಬಾಂಧವ್ಯ ಅಷ್ಟು ಸರಿಯಾಗಿರಲಿಲ್ಲ. ಸೊ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹಾಗೆ ಕಿರ್ಚಾಡ್ತಾನೆ, ಹಾಗೆ ಒಂದು ಆರೋಪಗಳನ್ನು ಹೊರಿಸ್ತಾನೆ ಬಿಗ್ ಬಾಸ್ ಮನೆ ಒಳಗಡೆ ಇಷ್ಟು ದಿನಗಳ ಕಾಲ ಕಳೆದಿರ್ತಾರೆ. ಸೊ ಫ್ಯಾಮಿಲಿ ಅಂತ ಬಂದಾಗ ಒಳಗಡೆ ಕೂತು ನಾವೇನು ಆಟ ಆಡ್ತೀವಿ ಅನ್ನೋದಕ್ಕಿಂತ ಹೊರಗಡೆ ಕೂತು ಅವ್ರಿಗೆ ಹೇಗೆ ಮನಸ್ಸಿಗೆ ಅದು ಒಂದು ಘಾಸಿ ಉಂಟು ಮಾಡಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಒಂದು ವಿಚಾರಕ್ಕೋಸ್ಕರ ಇವತ್ತಿನ ಎಪಿಸೋಡ್ನಲ್ಲಿ ಧ್ರುವಂತ್ ಅವರು ರಕ್ಷಿತಾ ಅವರ ತಾಯಿಗೆ ಸಾರಿ ಕೇಳೋದ್ರ ಮೂಲಕ ಕಾಲು ಬಿದ್ದಿದ್ದಾರೆ. ಸೊ ಹಾಗೆ ರಕ್ಷಿತಾ ಅವರು ಇಷ್ಟು ದಿನಗಳ ಕಾಲ ಅವರ ಫ್ಯಾಮಿಲಿ ಜೊತೆಗೆ ಯಾವುದೇ ಒಂದು ಸಂಪರ್ಕವಿಲ್ಲದರೆ ಮನೆಯೊಳಗಡೆ ಇದ್ದರು. ಲಾಸ್ಟ್ ಟೈಮ್ ಒಂದು ಲೆಟರ್ ಅಂತ ಬಂದಾಗೂ ಅದು ಬೇರೆ ಒಂದು ಸ್ಪರ್ಧಿಯ ಮನಸ್ಸಿಗೆ ಘಾಸಿ ಉಂಟು ಮಾಡಿದ ಒಂದು ರೀಸನಿಗೋಸ್ಕರ ರಕ್ಷಿತಾ ಅವರಿಗೆ ಲೆಟರ್ ಸಿಕ್ಕಿರೋದಿಲ್ಲ. ಸೊ ಈ ಸಾರಿ ಒಂದು ಫ್ಯಾಮಿಲಿ ರೌಂಡ್ ಅಂತ ಹೇಳಿ ಬಂದಾಗ ಅವರು ತಾಯಿಯವರು ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ಧ್ರುವಂತ್ ಅವರು ಮಾಡಿರುವಂಥ ತಪ್ಪುಗಳಾಗಿರ್ಬೋದು ಅಥವಾ ಅವ್ರ ಮನಸ್ಸಿಗೆ ಘಾಸಿ ಉಂಟಾಗಿದ್ದರೆ, ರಕ್ಷಿತಾ ಅವರ ಜೊತೆಗೆ ನಡ್ಕೊಂಡಿರುವಂಥ ನಡವಳಿಕೆಯಿಂದ ಅವರಿಗೆ ನೋವು ಉಂಟಾಗಿದ್ದರೆ ಎಲ್ಲವನ್ನು ಕ್ಷಮಿಸಿ ಬಿಡಿ ಅಂತ ಹೇಳಿ ರಕ್ಷಿತಾ ಅವರ ತಾಯಿಗೆ ಕಾಲು ಬಿದ್ದಿದ್ದಾರೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಸ್ಪರ್ಧಿಗಳು ತಮ್ಮ ನಡುವೆ ಎಂಥದೇ ಒಂದು ಮನಸ್ತಾಪಗಳಾಗಿದ್ದರು, ಫ್ಯಾಮಿಲಿ ಅಂತ ಬಂದಾಗ ಅವ್ರಿಗೆ ನೋವು ಮಾಡೋದಾಗಿರ್ಬೋದು, ಹಾಗೆ ಅವ್ರೇನು ಯಾವುದೋ ಒಂದು ಬೇಜಾರು ಉಂಟಾಗಿದ್ರೂ ತಮ್ಮ ಪರವಾಗಿ ಸಾರಿ ಕೇಳಿ ಹೊಳ್ಳಿ ಅವರವರ ಫ್ಯಾಮಿಲಿ ಒಳಗಡೆ ಯಾರು ಸ್ಪರ್ಧಿಗಳು ಇಷ್ಟ ಆಗಿರ್ತಾರೆ ಅನ್ನೋದನ್ನು ಈ ಒಂದು ದಿನ ತಿಳ್ಕೊಳಕ್ಕಾಗತ್ತೆ. ಸೊ ಅದೇ ರೀತಿಯಾಗಿ ಧ್ರುವಂತ್ ಮತ್ತು ರಕ್ಷಿತಾ ಅವರು ಅಂತ ಬಂದಾಗ ಅದು ಒಂದು ಅಣ್ಣ ತಂಗಿ ಅನ್ನೋ ಒಂದು ಟಾಮ್ ಜೆರಿ ಥರ ಕಿತ್ತಾಟ ಯಾವಾಗಲೂ ನಡೆಯುತ್ತೆ. ಸೊ ಈ ಒಂದು ಟಾಮ್ ಜೆರಿ ಕಿತ್ತಾಟನೂ ಬಿಗ್ ಬಾಸ್ ಅವ್ರಿಗೂ ಇಷ್ಟ ಆಗಿತ್ತು. ಸೊ ಅದು ಆ ರೀಸನಿಗೋಸ್ಕರನ ಅವ್ರನ್ನ ಸೀಕ್ರೆಟ್ ರೂಮ್ ಒಳಗಡೆ ಇರಿಸಿದ್ರು ಅಂತಲೇ ಹೇಳ್ಬೋದು. ಸೊ ಇವತ್ತು ಬಿಗ್ ಬಾಸ್ ಮನೆಯೊಳಗೆ ರಕ್ಷಿತಾ ಅವರ ತಾಯಿ ಎಂಟ್ರಿ ಕೊಟ್ಟಿದ್ರು. ಅವರು ಒಂದು ಮನಸ್ಸಿಗೆ ಘಾಸಿ ಉಂಟಾಗಿದ್ದರೆ, ನೋವು ಉಂಟಾಗಿದ್ದರೆ ನನ್ನ ಕ್ಷಮಿಸಿ ಅಮ್ಮ ಅಂತ ಹೇಳಿದ್ರು ಅಂತ ಅವ್ರ ಕಾಲಿಗೆ ಬಿದ್ದಿದ್ದಾರೆ. ಸೊ ಇದೊಂದು ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು. ಯಾಕಂದರೆ ಒಪಿನಿಯನ್ಸೇ ಚೇಂಜ್ ಇರುವಾಗ ಅವರ ಫ್ಯಾಮಿಲಿಗೆ ನೋವಾಗಬಾರ್ದು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕಾಲು ಬೀಳೋದಾಗಿರ್ಬೋದು, ಇದೊಂದು ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಯಾಕಂದರೆ ಫ್ಯಾಮಿಲಿ ಅಂದಾಗ ಎಲ್ಲರಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಎಲ್ಲ ಎಮೋಷನ್ಸ್ನ ಕಟ್ಟಿ ಒಂದು ಕಡೆ ಇಟ್ಕೊಂಡು ಅದು ಆ ಕಟ್ಟೆ ತುಂಬಿ ಒಡೆದಾಗ ಯಾವ ಥರ ಭಾವನೆಗಳು ಹೊರಗೆ ಬರ್ತಾವಲ್ಲ, ಆ ಒಂದು ಕ್ಷಣನ ಇವತ್ತು ಕಣ್ ತುಂಬಿಕೊಳ್ಳೋ ಅಂಥ ದಿನ ಆಗಿರುತ್ತೆ. ಸೊ ಆ ಒಂದು ದಿನಗಳನ್ನು ಎಲ್ಲ ಸ್ಪರ್ಧಿಗಳು ಎಂಜಾಯ್ ಮಾಡ್ತಿದ್ದಾರೆ. ಸೊ ಜೊತೆಗೆ ವೀಕ್ಷಕರು ಸಹ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಇವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಸೊ ಧ್ರುವಂತ್ ಅವರು ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳೋದ್ರ ಮೂಲಕ ರಕ್ಷಿತಾ ಅವರ ಜೊತೆಗೆ ಮತ್ತೆ ಒಂದು ತಂಗಿ ಅನ್ನೋ ಸಂಬಂಧವನ್ನು ಮುಂದುವರಿಸ್ತಾರ, ಹಾಗೆ ಅವ್ರಿಗೆ ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟಗಳು ಚೇಂಜ್ ಆಗ್ಬೋದಾ, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.